ನನಗೆ ನಿಜವಾಗ್ಲೂ ಅವ್ರು ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ ನನಗೆ ಅದೊಂಥರ ಇಟ್ಸ್ ನಾಟ್ ಅ ನೈಸ್ ಥಿಂಗ್. ಅವ್ರಿಗೆ ಖುಷಿ ಇರುತ್ತೆ, ಬಟ್ ಆ ರಕ್ತದ ಲೆಟ್ರ್ ಬರ್ಕೊಳೋದಾಗಲಿ ಇನ್ನೊಂದಾಗಲಿ ಅದು ಎಲ್ಲೋ ಒಂದು ಕಡೆ ನನಗೆ ಖುಷಿ ಕೊಡೋದು. ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ಕೊಳೋದು ಅದು ಬೇಡ, ತಪ್ಪದು, ಮಾಡೋದೇ ತಪ್ಪದು. ಅವ್ರು ಇನ್ನೊಂದು ಮಗು ಬೇರೆ ಎತ್ಕೊಂಡ್ಬಿಟ್ಟು ತಪ್ಪದು. ಪ್ರೀತಿ ವಿಶ್ವಾಸ ತೋರಿಸೋ ರೀತಿ ಇರುತ್ತೆ. ಈಗ ನಾವು ನಮ್ಮ ತಂದೆ ತಾಯಿಗಳನ್ನೆಲ್ಲ ತುಂಬ ಪ್ರೀತಿಸ್ತೀವಿ, ಹಾಗಂತ ದಿನನಿತ್ಯ ನಾವು ರಕ್ತದಲ್ಲಿ ಏನಾರ ಬರಿಬೇಕಾದ್ರೆ ಆ ಪ್ರೀತಿ ತೋರಿಸೋದಕ್ಕೆ ಇರ್ತಾನೆ ಸಾಕು. ಟಿಕೆಟ್ ತೊಗೊಂಡು ಥಿಯೇಟ್ರ್ ಒಳಗಡೆ ಹೋಗ್ತಾರಲ್ಲ ಪ್ರತಿ ಸಿನಿಮಾ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಬಟ್ ಆಫ್ಕೋರ್ಸ್ ಐ ಕ್ಯಾನ್ ಓನ್ಲಿ ಸೇ ಐ ಆಮ್ ಟಚ್ ಬಿಕಾಸ್ ಒಂದು 20 years ಬ್ಯಾಕ್ ಒಂದು ಸೆಲೆಬ್ರೇಷನ್ ಆಯಿತು ಬರ್ತ್ಡೇ ಅಂದರೆ ನಮ್ಮ ತಾಯಿ ಕೇಕ್ ಬೇಕ್ ಮಾಡೋರು, ನಮ್ಮದೇ ತಾಯಿ, ನಾವು ತಂದೆ ತಾಯಿ ಮತ್ತು ಅಕ್ಕಂದ್ರೆಲ್ಲ ಕುತ್ಕೊಂಡು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಇಟ್ಸ್ ಬೀನ್ ಅ ಲಾಂಗ್ ಜರ್ನಿ ನಾವು. ಸೊ ಐ ಆಮ್ ಕ್ವೈಟ್ ವಾಟ್ ಯು ಸೇ ಬ್ಲೆಸ್ಡ್. ಇಲ್ಲ, ನನಗೆ ಆ್ಯಕ್ಚುಲಿ ಮನಸ್ಸು ಬಿಚ್ಚಿ ಹೇಳಬೇಕು ಅಂದರೆ ಅದೇನಾಗುತ್ತೆ, ಪ್ರತಿ ಸತಿನೂ ಆ ಕೇಕ್ ಕಟ್ ಮಾಡಿಸಿ ಯಾರೂ ಫಾರ್ಮ್ಯಾಲಿಟಿ ಆಗಿಬಿಟ್ಟಿದೆ ಕೇಕ್ ಕಟ್ ಮಾಡೋದು. ಅದನ್ನು ತೊಗೊಂಡಾಗ ದುಡ್ಡು ಯಾರಿಗಾನ ಕೊಡಿ ಅಂತ ಇರ್ತೀನಿ ನಾನು ಯಾವಾಗ. ಯಾರಿಗಾನ ಹೆಲ್ಪ್ ಆಗುತ್ತಲ್ಲ, ಅದು ಎಷ್ಟು ಕೇಕ್ ಅಂತ ಕಟ್ ಮಾಡ್ತೀರಾ ಹೇಳಿ, ಎಷ್ಟು ಅಂತ ಮಾಡ್ತೀರಾ ಹೇಳಿ. ಯಾಕಂದರೆ ಅದೆಲ್ಲ ವೇಸ್ಟೇ, ಆ್ಯಕ್ಚುಲಿ ಎಲ್ಲದು ವೇಸ್ಟೇ. ಐ ಮೀನ್ ಹೀಗೆ ಬಂದು ಹೋಗ್ತಾರೆ, ಒಂದು ಕೈ ಕೊಟ್ಟು ಹೋಗ್ತಾರೆ, ಇದಕ್ಕಿಂತ ನಿಜವಾಗ್ಲೂ ಅದು ಯಾವುದೂ ಟಚ್ ಆಗೋದಿಲ್ಲ. ಐ ಓನ್ಲಿ ಟೋಲ್ಡ್ ಆಲ್ ಮೈ ಫ್ರೆಂಡ್ಸ್, ಅಟ್ಲೀಸ್ಟ್ ಈ ವರ್ಷ ಶುರು ಮಾಡ್ಕೊಳ್ಳಿ, ಮಾಡಬೇಡಿ ಅನಾವಶ್ಯಕವಾಗಿ ಒಂದು ಕೇಕ್ ಕಟ್ ಮಾಡೋದು, ಇಷ್ಟಿಷ್ಟು ಡಿನ್ನರ್ ಆದ್ರೆ ಎಲ್ಲರೂ ಬರ್ಬೇಕಾದ್ರೆ ಒಂದು ತರ್ತಾ ಇರ್ತಾರೆ. ಅದು ಅವ್ರ ಪ್ರೀತಿ ಒಪ್ಕೋತೀನಿ. ಐ ಥಿಂಕ್ ವಿ ಕ್ಯಾನ್ ಡೂ ವಿತೌಟ್ ಇಟ್ ಆಲ್ಸೋ, ದಟ್ಸ್ ಆಲ್ ಇಟ್ ಇಸ್. ಬಟ್ ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಜನ ಅವರು ಸ್ವಂತ ವೆಹಿಕಲ್ ಬರ್ತಾರೆ, ಅವರಿಗೆ ಇದರಲ್ಲಿ ಎಷ್ಟೊಂದು ಕಷ್ಟಗಳಿರ್ತವೆ, ಜೊತೆಗೆ ಇಲ್ಲಿ ಬರ್ತಾರೆ. ನೀವು ಅವರಿಗೋಸ್ಕರ ಒಂದು ಇದನ್ನು ಹೇಳೋದಂದರೆ ಇವತ್ತವರೆಗೂ ನನ್ನ ಅಭಿಮಾನಿಗಳಿಗೇನು ಹೇಳೇ ಇಲ್ಲ. ಅವರೆಲ್ಲ ಬುದ್ಧಿವಂತರು, ಅವರಿಗೆಲ್ಲ ಗೊತ್ತಿದೆ, ಜೀವನ ಗೊತ್ತಿದೆ. ಇನ್ಫ್ಯಾಕ್ಟ್ ಅವ್ರುಗಳ ಹತ್ರ ನಾವು ಕರಿಬೇಕು ಹೇಗಿರೋದು ಅಂದರೆ, ಪ್ರೀತಿ ತೋರಿಸೋದು ಅಂದರೆ ಇದು. ಬಂದಲ್ಲ ಆದ್ರೂ ಬಂದಿಯಾರಂದ್ರಲ್ಲ, ಈಗ ಅವ್ರ ಹತ್ರ ನಾವು ಕರಿಬೇಕು, ನಾವು ಅವ್ರಿಗೇನು ಹೇಳೋಕ್ಕಾಗಲ್ಲ. ಕೇಳಿಸ್ತಾರಮ್ಮ, ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ಹೇಳಿ. ಇಷ್ಟ ಆಯ್ತಾ ಅಂತ ನಾನು ನಿಮಗೆ ಕೇಳಬೇಕೀಗ. ಅದು ಸರ್. ನನಗೆ ಒಂದು ಸತಿ ಏನಂತೀರಿ, ಇವರೆಲ್ಲ ಸೇರಿ ಫಸ್ಟ್ ಒಂದು ರನ್ನ ಮಾಣಿಕ್ಯ ಅಂತೆಲ್ಲ ಆಯಿತು. ಈಗ ಹೆಬ್ಬುಲಿ ಅಂದ್ಬಿಟ್ಟು ಇಟ್ಟಿದ್ದಾರೆ, ಮತ್ತು ಇನ್ನೂ ಅದೇ ರೂಟಲ್ಲಿ ಬೇರೆ ಬೇರೆ ಪ್ರಾಣಿಗಳ ಹೆಸರಿಟ್ಕೊಂಡು ಹೋಗ್ಬೇಡಿ ಅಂತ ಹೇಳಿದ್ದೀನಿ ನಾನು. ಆರಾಮಾಗಿ ಮಾಡಿ ಅಂತ ಹೇಳಿದ್ದೀನಿ. ಇವರೇ ನಮ್ಮ ನಿರ್ಮಾಪಕರು. ಏನಿಲ್ಲ, ಆ ಟೀಸರಲ್ಲಿ ಲುಕ್ ಅಂತ ನೀವೇನು ಹೇಳ್ತೀರಿ. ಐ ಥಿಂಕ್ ಇಟ್ಸ್ ಎ ಗ್ರೇಟ್ ಅಟೆಂಪ್ಟ್ ಬೈ ಮೈ ಡೈರೆಕ್ಟರ್ ಕಿಟ್ಟಪ್ಪ ಆ್ಯಂಡ್ ಪ್ರೊಡ್ಯೂಸರ್ SRV ಪ್ರೊಡಕ್ಷನ್ಸ್ ಹಾಗೂ ಉಮಾಪತಿ ಫಿಲ್ಮ್ಸ್. ಇಟ್ಸ್ ಏನಂತೀರ, ಒಂದು ಟೀಮ್ ಎಫರ್ಟ್, ಟೀಮ್ ಕಾಂಬಿನೇಷನ್ ಆಗಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ರೂಪಿಸ್ತಾ ಇದ್ದಾರೆ ಎಲ್ಲದನ್ನು. ಅದು ಏನಾಗುತ್ತೆ, ಕೆಲವು ಟೈಮು ನಿಮಗೆ ಜನ ಪ್ರೀತಿಸೋಕ್ಕೆ ಶುರು ಮಾಡಿದ್ಮೇಲೆ ಇಷ್ಟು ಮಾಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದೆಲ್ಲ ಒಂದು ಕಡೆ ಸಂಪಾದಿಸಿದ್ದೀನಿ ನಡುವೆ ಅಂತ ಅನಿಸುತ್ತೆ ನನಗೆ. ಸೊ ಅದು ಆ್ಯಕ್ಚುಲಿ ಏನೂ ಮಾಡಿಲ್ಲ, ಕೂದಲು ಉತ್ತಾದಿ ಚಿಕ್ಕದು ಮಾಡ್ಕೊಂಡು ಎಲ್ಲರಿಗೂ ಇಷ್ಟ ಆಗ್ತದೆ ವಾಪಸ್. ಬಹುಶಃ ಹುಚ್ಚಾಗಿ ಜ್ಞಾಪಕಕ್ಕೆ ಬರ್ತಾಯಿದೆ ಅವರಿಗೆ. ಸ್ವಲ್ಪ ಜಾಸ್ತಿ ಒಂದು ಪೋನಿಟೇಲ್ ಒಂದು ಬಿಟ್ಟರೆ ದಟ್ಸ್ ಆಲ್ ಇಟ್. ಅಫ್ಕೋರ್ಸ್ ಇಟ್ಸ್ ಮುಕುಂದ ಮುರಾರಿ ಅಗೇನ್ ಒಂದು ನಮ್ಮ ಉಪೇಂದ್ರ ಅವರು ಕಾಂಬಿನೇಷನ್ನು, ಹಾಗೂ ತುಂಬ ಅದ್ಭುತವಾದಂಥ ಒಂದು ಸಿನಿಮಾ, ತುಂಬ ಅದ್ಭುತವಾದಂಥ ಒಂದು ಸಿನಿಮಾ. ಸೊ ಉಪೇಂದ್ರ ಅವ್ರು ಮಾಡ್ತಾ ಇದ್ದಾರೆ, ಅವರೊಟ್ಟಿಗೆ ಒಂದು ಮಾಡೋದು ಒಂದು ಅವಕಾಶ ಸಿಕ್ತು. ಸೊ ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ಅವರು ತುಂಬ ವರ್ಷದ ಪರಿಚಯ, ಇವಾಗಿಂದಲ್ಲ, ಸಿನಿಮಾ ಚಿತ್ರರಂಗ ಬರೋಕ್ಕಿಂತ ಒಂದು ಪರಿಚಯ. ಆ್ಯಂಡ್ ಮೊನ್ನೆ ಅವ್ರ ಶೋಗೆ ಹೋಗಿ ಬಂದೆ ನಾನು. ಇಟ್ಸ್ ಆಲ್ವೇಸ್ ನೈಸ್ ಟು, ಬಿಕಾಸ್ ಅವ್ರದ್ದೆಲ್ಲ ಸಿನಿಮಾ ನೋಡಿ ಬೆಳೆದವ್ರು ನಾವು. ಸೊ ಎಲ್ಲ ಒಂದು ಕಡೆ ಖುಷಿ ಆಗುತ್ತೆ. ಇವತ್ತು ಅವರು ಒಂದು ವೀಡಿಯೋದಲ್ಲಿ ಕಳಿಸಿ ತುಂಬ ಇಟ್ಸ್ ವೆರಿ ಸ್ವೀಟ್ ಗೆಸ್ಚರ್. ಆ್ಯಂಡ್ ಇಟ್ಸ್ ಆಲ್ವೇಸ್ ಪ್ಲೆಷರ್ ಟು ಹಿಯರ್ ಫ್ರಮ್ ಹಿಮ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಅವ್ರಿಗಿಂತ ಜಾಸ್ತಿ ಗೀತಕ್ಕೆ ಭಾಳ ಕ್ಲೋಸು. ಸೊ ಇಟ್ಸ್ ಲೈಕ್ ಮೋರ್ ಲೈಕ್ ಒಂದು ಫ್ಯಾಮಿಲಿ ಥರನೇ ನಾವು. ಅಫ್ಕೋರ್ಸ್ ಗ್ಯಾಪ್ಗಳು ಅಂದರು, ಪಾರ್ಟೀಸ್ ಅಂದರು, ಇಟ್ಸ್ ಆಲ್ ರಾಂಗ್. ಐ ಥಿಂಕ್ ಬೈ ದಿ ಎಂಡ್ ಆಫ್ ದ ಡೇ ಸಿನಿಮಾಕ್ಕಿಂತ ದೊಡ್ಡವ್ರು ನಾವು ಯಾರೂ ಅಲ್ಲ.
ಅದು ಅರ್ಥ ಆಗುತ್ತೆ ಹೋಗ್ತಾ ಹೋಗ್ತಾ. ವಿ ಹ್ಯಾವ್ ಟು ರೆಸ್ಪೆಕ್ಟ್ ಈಚ್ ಒನ್ಸ್ ಅಚೀವ್ಮೆಂಟ್ ಆ್ಯಂಡ್ ಎವ್ರಿ ಆ್ಯಕ್ಟರ್ ಆ್ಯಂಡ್ ಎವ್ರಿ ಡೈರೆಕ್ಟರ್. ಇಟ್ಸ್ ನೈಸ್. ಅವ್ರ ಬರ್ತ್ಡೇಗೆ ನಾವು ವಿಶ್ ಮಾಡೋದಾಗಲಿ, ನಮಗೆ ಅವ್ರು ವಿಶ್ ಮಾಡೋದಾಗಲಿ, ಎಲ್ಲ ಒಂದು ಸಂದರ್ಭಗಳು ಸಿಕ್ಕಿದಾಗ ಒಬ್ರಿಗೊಬ್ರು ಸ್ಪಂದಿಸೋದ್ರಲ್ಲಿ ತಪ್ಪೇ ಇಲ್ಲ. ಆ್ಯಂಡ್ ಬಹಳ ಒಂದು ಒಳ್ಳೆ ವಾತಾವರಣ ಬೆಳೆಯುತ್ತನ್ನೋ ನನ್ನ ಉದ್ದೇಶ ಅಷ್ಟೇ. ಆ್ಯಂಡ್ ಅವರು ವಿಡಿಯೋ ಕಳಿಸಿದ್ದಾರೆ ತುಂಬ ಚೆನ್ನಾಗಿ. ಐ ಲೈಕ್ ಇಟ್. ಐ ರಿಯಲಿ ಥಿಂಕ್ ಇಟ್ಸ್ ವೆರಿ ನೈಸ್.